ಇಷ್ಟೊತ್ತಿಗೆ ಅವರು ಹಿಂತಿರುಗಿ ಹೊರಟಿರ್ತಾರೆ. ಇವತ್ತು ಮನೆಗೆ ಬರ್ತಾರೆ. ಪಾಂಡುರಂಗ, ಅವ್ರು ಸರಿಯಾದ ಸಮಯಕ್ಕೆ ಬಂದು ನನ್ನ ಕಾಪಾಡೋ ಹೋಗಿ ಯಾವಾಗ್ಲೂ ನೀನೇ ಮಾಡ್ತೀಯ. ಅವ್ರಿಗೆ ಎಲ್ಲಿದ್ದಾರೆ? ನನ್ನ ಕಾಪಾಡೋಕ್ ಖಂಡಿತವಾಗ್ಲೂ ಬರ್ತಾರಲ್ವಾ? ಅವ್ರು ಇನ್ನೂ ಬಂದಿಲ್ಲ. ಎಲ್ಲಿದ್ದಾರೆ? ಮೋತಿ, ನೀನು ಕೂಡ ಹೊಟ್ಟೆ ತುಂಬಾ ತಿನ್ನು. ಇಲ್ಲಿಂದ ಹೊರಟ್ರೆ ಮಧ್ಯದಲ್ಲಿ ಎಲ್ಲೂ ನಿಲ್ಲೋ ಹಾಗಿಲ್ಲ. ನಮಸ್ಕಾರ ಚಿಕ್ಕ ಯಜಮಾನ್ರೆ. ಅರೆ ದಾಮು ಮಾವ, ನೀವಾ? ವೀರಯ್ಯ ಯಾಕೆ ಬಂದಿದ್ದಾನೆ? ಕುದುರೆ ಬಗ್ಗೆ ಚಿಂತೆ ಮಾಡ್ತಿದ್ನಾ? ಇಲ್ಲ ಇಲ್ಲ, ಅದೇನಂದ್ರೆ ಮಹಾರಾಜರು ಊರಲ್ಲಿರೋ ಎಲ್ಲ ಕುದುರೆಗಳನ್ನ ಕರ್ಕೊಂಬರಕ್ ಹೇಳಿದಾರಂತೆ. ಕುದುರೆಗಳನ್ನೆಲ್ಲ ಪರೀಕ್ಷೆ ಮಾಡ್ಬೇಕಂತೆ. ಅಂದ್ರೆ ವೀರಯ್ಯ ಮೋತಿನ ಕರ್ಕೊಂಡು ಹೋಗೋದಕ್ ಬಂದಿದ್ದಾನ? ಹಾಗಾದ್ರೆ ಇನ್ನೊಂದ್ ಕುದುರೆ ಕರ್ಕೊಂಡ್ ಬಂದಿದ್ರೆ ಸರಿ ಹೋಗಿರೋದಲ್ವಾ? ಅಯ್ಯೋ ಯಜಮಾನ್ರೆ, ಊರಲ್ಲಿರೋ ಎಲ್ಲಾ ಕುದುರೆಗಳನ್ನ ಒಟ್ಟಿಗೆ ಕರ್ಕೊಂಡ್ ಬರಕ್ ಹೇಳಿದಾರೆ ಮಹಾರಾಜರು. ನೀವ್ಯಾಕೆ ಕಷ್ಟಪಟ್ಟು ಇಷ್ಟು ದೂರ ಬರಕ್ ಹೋದ್ರಿ? ವೀರಯ್ಯ ಬಂದ್ ಕೇಳಿದ್ರೆ ನಾನೇನ್ ಇಲ್ಲ ಅಂತಿದ್ನ ಹೇಗೆ? ಇಲ್ಲ ಇಲ್ಲ, ಹಾಗೇನು ಇಲ್ಲ. ನಮ್ಮ ಊರ್ಗೆ ಒಂದ್ 4 ದಿನ ಹೋಗ್ ಬರೋಣ ಅಂತ ಹೊರಟಿದ್ದೀನಿ. ಅದು ದೊಡ್ಡಮ್ಮವರು ಆಜ್ಞೆ ಮಾಡಿದ್ರು, ನಿಮ್ ಊರಿಗೆ ಹೋಗೋ ದಾರಿಲಿ ದಿಗುನ ಭೇಟಿ ಮಾಡಿ ಅಂತ. ಅಮ್ಮ ಹೇಳಿದ್ರ? ಯಾಕೆ? ಏನಾದ್ರೂ ಮುಖ್ಯವಾದ ಕೆಲ್ಸನಾ? ಇದನ್ನ ನೋಡಿ, ದೊಡ್ಡಮ್ಮವ್ರು ನಿಮ್ನ ಈ ಊರುಗಳಿಗೆ ಹೋಗಿ ವಸೂಲಿ ಮಾಡ್ಕೊಂಬರಕ್ ಹೇಳಿದ್ದಾರೆ. ವೀಸೂರು, ಸಿಂಧಿವಾಡೆ, ಬೋರ್ಗಾವ್ ಈ 3 ಹಳ್ಳಿಗಳಿಗೆ ಹೋಗಿ ಬಡ್ಡಿ ವಸೂಲಿ ಮಾಡಕ್ ಹೇಳಿದ್ದಾರೆ. ತಕ್ಷಣ ಹೊರಡಕ್ ಹೇಳಿದ್ದಾರೆ. ಅವು ತುಂಬಾ ಹಳೆ ಬಾಕಿಗಳು ಇಸ್ಕೊಂಡು ತುಂಬಾ ಸಮಯ ಆಗಿದೆ ಅಂತ. ಅಯ್ಯೋ ದಾಮು ಮಾವ, ಬೋರ್ಗಾವು ತುಂಬಾ ದೂರ ಅಲ್ವಾ? ಇನ್ನೊಂದು 3 ದಿನ ವಸೂಲಿಗೆ ಕಾಲ್ನಡಿಗೆಲ್ಲ ಹೋದ್ರೆ ತಡ ಆಗತ್ತೆ. ಕನಿಷ್ಠ ಪಕ್ಷ 1 ವಾರನಾದ್ರೂ ಬೇಕಾಗತ್ತೆ. ಅಯ್ಯೋ ಬಿಡಿ, ನಿಮ್ ಕೈಯಲ್ಲಿ ಆಗಲ್ಲ ಅಂದ್ರೆ ಹೇಳಿ, ನಾನೇ ದೊಡ್ಡಮ್ಮವ್ರಿಗೆ ಹೇಳ್ತೀನಿ. ಅಯ್ಯೋ ಬೇಡ ಬೇಡ, ಅಮ್ಮ ಆಜ್ಞೆ ಮಾಡಿದ್ದಾರೆ ಅಂದ್ರೆ ಹೋಗ್ಲೇಬೇಕು. ನಾನು ಹೋಗ್ತೀನಿ. ಇನ್ನು ನಾನು ಹೊರಡ್ತೀನಿ. ಸಕ್ಕು, ನೀನ್ ನನಗೋಸ್ಕರ ಕಾಯ್ತಾ ಇರ್ತೀಯ ಅಂತ ನನಗ್ ಗೊತ್ತು. ಆದ್ರೆ ಅಮ್ಮ ಹೋಗು ಅಂದ್ಮೇಲೆ ಹೋಗ್ಲೇಬೇಕಲ್ವಾ? ನಾನ್ ನಿನ್ ಹತ್ರ ಯಾವತ್ತೂ ಹೇಳಿಲ್ಲ, ಆದ್ರೆ ನಾನ್ ಯಾವಾಗ್ಲೂ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ಬನ್ನಿ ಹೋಗೋಣ, ಬನ್ನಿ. ನಮಗ್ ತುಂಬಾ ಕೆಲ್ಸ ಇದಾವೆ. ಈ ಹುಡುಗಿ ಹಠ ಮಾರಿ ಯಾವುದೇ ಕಾರಣಕ್ಕೂ ಮಾತ್ ಕೇಳಲ್ಲ. ಒಂಟಿಯಾಗಿ ಬಿಡೋಣ. ಇದು ನನ್ನ ಗುರು ಮಹಾಕಾಳನ ಗುಡ್ಡ. ಸಾಮಾನ್ಯ ಮನುಷ್ಯರು ಯಾರು ಇಲ್ಲಿಗೆ ಬರೋ ಧೈರ್ಯ ಮಾಡಲ್ಲ. ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ. ಹೋಗಿ ಬಾರೋ. ಪಾಂಡುರಂಗ, ನನಗ್ ಶಕ್ತಿ ಕೊಡು, ನನಗ್ ಶಕ್ತಿ ಕೊಡು. ಚಿಕ್ಕಮ್ಮ ಅವರೇ, ಗಂಗಾ ಅಕ್ಕ, ಗಂಗಾ ಅಕ್ಕ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಅವ್ರೇನಾದ್ರೂ ನಿನ್ನ ನೋಡಿದ್ರೆ ನಿನ್ನೂ ಹೀಗೆ ಕಟ್ಟಾಕ್ತಾರೆ. ನಾಗೋಜಿ ಬಾಬಾ ತುಂಬಾ ದುಷ್ಟ. ನೀನ್ ತಕ್ಷಣ ಹೊರಟು ಹೋಗು. ಚಿಕ್ಕಮ್ಮ ಅವರೇ, ನೀವು ನನ್ ಬಂಗಾರ, ನಿಮ್ಮನ್ ಬಿಟ್ಟು ಹೇಗ್ ಹೋಗ್ಲಿ? ನೀವು ಪ್ರಾಣಾಪಾಯದಲ್ಲಿದ್ರೆ ಹೇಗ್ ಹೋಗೋದು? ಆ ಪಾಂಡುರಂಗಂಗೆ ನಾನು ಏನು ಅಂತ ಉತ್ತರ ಹೇಳಿ? ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ನಿಮ್ಮನ್ ಕಾಪಾಡ್ತೀನಿ ಚಿಕ್ಕಮ್ಮ ಅವರೇ. ನೀನ್ ಇಲ್ಲಿಗೆ ಬಂದು ತುಂಬಾ ಒಳ್ಳೆ ಕೆಲಸ ಮಾಡ್ದೆ. ಏನ್ರೋ ನೋಡ್ತಾ ಇದ್ದೀರಾ? ಬಂದ್ ಇವಳನ್ನ ಹಿಡ್ಕೊಳ್ರೋ. ಬೇಡ, ನನ್ನ ಬಿಡಿ, ನನ್ನ ಬಿಡಿ. ಹತ್ತು. ನಮ್ ಗಂಗಾ ಅಕ್ಕನ್ ಬಿಟ್ಬಿಡಿ, ಬಿಡಿ. ನೀವ್ ನನಗ್ ಶಿಕ್ಷೆ ಕೊಡ್ತಿದ್ದೀರಾ ಅಲ್ವಾ?
ಗಂಗಾ ಅಕ್ಕನಿಗೇನು ಮಾಡ್ಬೇಡಿ, ಬಿಟ್ಬಿಡಿ. ನೀವು ನನಗೆ ಎಷ್ಟು ಶಿಕ್ಷೆ ಬೇಕಾದ್ರೂ ಕೊಡಿ, ಆದ್ರೆ ಗಂಗಾ ಅಕ್ಕನಿಗೇನು ಮಾಡ್ಬೇಡಿ, ಅವಳನ್ನ ಬಿಟ್ಬಿಡಿ. ಬಾಬಾ ಅವರೇ, ದಯವಿಟ್ಟು ಗಂಗಾ ಅಕ್ಕನ್ ಬಿಟ್ಬಿಡಿ, ಬಿಟ್ಬಿಡಿ. ನೀವೇನ್ ಭಯ ಪಡ್ಬೇಡಿ ಚಿಕ್ಕಮ್ಮವ್ರೆ, ಈ ದುಷ್ಟ ನನ್ನ ಏನು ಮಾಡಕ್ಕಾಗಲ್ಲ. ಏಯ್ ಗಂಗಿ, ಬಾಯಿ ಮುಚ್ಚು. ಅಲ್ಲಿಗ್ ಬಂದ್ರೆ ನಿನ್ ಕೆನ್ನೆಗ್ ಬಾರಿಸ್ತೀನಿ. ಏ ಬಾಯಿ ಮುಚ್ಚೋ ದುಷ್ಟ, ನಾಯಿ ತರ ಬೊಗಳ್ಬೇಡ. ಏ ಬಾಬಾ, ನನ್ನ ಬಿಡು. ನಾನ್ ಖಂಡಿತ ನಿಮ್ಮೆಲ್ಲರ ಕತೆ ಮುಗಿಸ್ತೀನಿ. ಏನೇ ಜಾಸ್ತಿ ಮಾತಾಡ್ತಾ ಇದೀಯಾ? ಬಾಯಿಗೆ ಬಂದಾಗೆಲ್ಲ ಹೇಳ್ತಾ ಇದೀಯಾ? ನಿಜವಾದ ಗಂಡ್ಸಾಗಿದ್ರೆ ನನ್ನ ಬಿಡು, ನಾನ್ ನಿನ್ನ ಜೀವ ಸಹಿತ ಉಳ್ಸಲ್ಲ. ಚಿಕ್ಕ ಹುಡ್ಗಿನ ಸಾಯ್ಸಕ್ ನೋಡ್ತೀಯಾ? ನಾಚಿಕೆ ಆಗಲ್ವಾ ನಿಂಗೆ? ನೆನ್ಪಿಟ್ಕೋ, ಚಿಕ್ಕಮ್ಮೋರು ಪಾಂಡುರಂಗನ್ ಸ್ನೇಹಿತೆ. ನೀನು ಒಣಗಿ ಉದ್ರೋಗಿರೋ ಎಲ್ಲ ಯಾವ ಕ್ಷಣದಲ್ಲಾದ್ರೂ ಹಾರೋಗ್ತೀಯಾ? ನೀನು ವಿಷ ತುಂಬಿರೋ ಹಾವಿನ ತರ ಇದೆಯಾ? ಇವಾಗ ನಿನ್ ಬೊಗ್ರನ್ನ ನಾನ್ ಇಳಿಸ್ತೀನಿ. ನಡಿ. ಗಂಗಾ ಅಕ್ಕನ ಬಿಡಿ, ಬಾಬಾ ಅವರೇ, ಗಂಗಾ ಅಕ್ಕನ ಬಿಟ್ಬಿಡಿ. ಗಂಗಾ ಅಕ್ಕನ ಈಗ ಅವ್ರು ಏನ್ ಮಾಡ್ತಾರೆ? ಸಕು, ನೀನ್ ಇಲ್ಲಿದ್ಯಾ? ನೀವು ಸುಸ್ತಾಗಿದ್ದೀರಾ ಅಲ್ವಾ? ತಗೊಳ್ಳಿ, ಪಾನ್ಕ ತಗೊಳ್ಳಿ. ಅರೆ ಸಕು, ನೀನು ಸಕಾರಾಮ್ ಅವ್ರ ಮನೇಲಿ ಏನ್ ಮಾಡ್ತಾ ಇದ್ಯಾ? ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಅಂದ್ರೆ ಏನೋ ನನ್ಗೋಸ್ಕರನಾ? ಇಲ್ಲ. ನನ್ನ ಏನ್ ಮಾಡು ಅಂತೀರಾ? ಏನಂದ್ರೆ ನೀವು ಹೋದ್ಮೇಲೆ ಒಂದ್ ಘೋರವಾದ ಘಟನೆ ನಡೆದು ಹೋಯ್ತು. ಘೋರವಾದದ್ದ? ಏನ್ ನಡೀತು? ಹೇಳು, ಏನ್ ನಡೀತು ಸಕ್ಕು? ನಿನ್ಗೆ ಯಾರಾದ್ರೂ ಶಿಕ್ಷೆ ಕೊಟ್ರಾ? ಅದು ನಾನು ನಿಮ್ಗೆ ವಿಷಯ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸಕ್ಕು, ನೀನ್ ನನ್ಗೆ ಹೇಳ್ದೆ ಹೋದ್ರೆ ಹೇಗ್ ಗೊತ್ತಾಗತ್ತೆ? ನೀನ್ ಭಯ ಪಡ್ದೆ ಹೇಳು ಸಕ್ಕು. ಅಯ್ಯೋ ಯಜಮಾನ್ರೆ, ಏನಾಯ್ತು? ನೀವು ಇವಳನ್ನ ಗುರ್ತಿಡಿಲಿಲ್ವಾ? ನನ್ನ ಮಗಳು ಸತ್ಯವತಿ. ನೀನಾ? ಇಲ್ಲಿ ನೋಡು ಸತ್ಯವತಿ, ಯಜಮಾನ್ರಿಗೆ ನಮಸ್ಕಾರ ಮಾಡಮ್ಮ. ಅಯ್ಯೋ ಬೇಡ, ನೀನ್ ನನ್ ಕಾಲಿಗೆ ಬೀಳೋದ ಬೇಡಮ್ಮ. ಯಜಮಾನ್ರೆ, ನೀವು ನನ್ನ ಸಂಸಾರನ ಉಳಿಸ್ಕೊಟ್ರಿ. ನಮ್ ತಂದೆ ಸಾಲದ ಗಡುವನ್ನ ಹೆಚ್ಚಿದ್ರಿ. ಹಾಗಾಗಿ ನನ್ನ ತಂದೆ ನನಗೆ ಒಡವೆಗಳನ್ನ ಮಾಡ್ಸೋಕಾಯ್ತು. ನಮ್ಮ ಅತ್ತೆಯವ್ರು ಕೂಡ ತುಂಬಾ ಸಂತೋಷ ಪಟ್ರು. ಇದು ತುಂಬಾ ಚಿಕ್ಕ ಸಹಾಯ ಅಷ್ಟೇ.